ರಾಜ್ಯದ ಪೊಲೀಸರಿಗೆ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಮಹತ್ವದ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಇಲಾಖೆ ಬಗ್ಗೆ ಉತ್ತಮ ಅಭಿಪ್ರಾಯ ಮೂಡಬೇಕು. ಪಾರದರ್ಶಕತೆ, ಸೌಜನ್ಯದ ವರ್ತನೆ, ನಿಷ್ಠೆಯಿಂದ ಕೆಲಸ ಮಾಡಬೇಕು. ಜನರ ಮೇಲೆ ಬಲಪ್ರಯೋಗ ಮಾಡೋದು ಅಥವಾ ದರ್ಪದಿಂದ ವರ್ತಿಸೋದು ಇಲಾಖೆಯ ಘನತೆಗೆ ತಕ್ಕ ನಡವಳಿಕೆ ಅಲ್ಲ. ಸಂಜೆ 6 ಗಂಟೆ ನಂತರ ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ, ಹೇಳಿಕೆಗಾಗಿ ಕರೆತರಬಾರದು. ಜನರ ಹಕ್ಕುಗಳಿಗೆ ಗೌರವ ನೀಡುವುದು ಮತ್ತು ಸಂಯಮದಿಂದ ವರ್ತಿಸಬೇಕೆಂದು ಸೂಚನೆ ನೀಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬ್ಯಾಂಕಾಕ್ನಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವನ್ಯಜೀವಿಗಳನ್ನು ರಕ್ಷಿಸಿದ್ದಾರೆ. ಲಗೇಜ್ ಬ್ಯಾಗ್ ಪರಿಶೀಲಿಸಿದಾಗ ಒಂದು ಜಾವನ್ ಗಿಬ್ಬನ್, 2 ಬ್ಲಾಕ್ ಶ್ಯಾಂಕ್ಡ್ ಡಾಗ್ ಪತ್ತೆಯಾಗಿದೆ. ಆರೋಪಿಯನ್ನ ಬಂಧಿಸಲಾಗಿದೆ. ಪತ್ನಿ ಡಾಕ್ಟರ್ ಕೃತಿಕಾರನ್ನ ಕೊಲೆ ಮಾಡಿದ್ದ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಪಾಪ ಪ್ರಜ್ಞೆ ಕಾಡಿದ್ರಿಂದ ಟೆಂಪಲ್ ರನ್ ಮಾಡಿದ್ದನಂತೆ. ಪತ್ನಿ ಸಾವಿನಿಂದ ತೀವ್ರ ಆತಂಕಕ್ಕೆ ಒಳಗಾಗಿ 6 ತಿಂಗಳ ಕಾಲ ಸುಮಾರು 15 ದೇವಸ್ಥಾನಗಳನ್ನ ಸುತ್ತಾಟ ನಡೆಸಿದಂತೆ. ಬೆಂಗಳೂರಿನಿಂದ 8 ಪ್ರದೇಶಗಳಿಗೆ ನಮ್ಮ ಮೆಟ್ರೋ ವಿಸ್ತರಣೆಗೆ ಬಿಎಂಆರ್ಸಿಎಲ್ ನಿರ್ಧರಿಸಿದೆ. 3A 4ನೇ ಹಂತದಲ್ಲಿ 236 ಕಿಲೋಮೀಟರ್ ಮೆಟ್ರೋ ಜಾಲ ವಿಸ್ತರಿಸಲಿದೆ. ಹಾರೋಹಳ್ಳಿ, ಬಿಡದಿ, ಅತ್ತಿಬೆಲೆ, ತಾವರೆಕೆರೆ, ಹೆಬ್ಬಾಳ, ಹೊಸಕೋಟೆ, ಜಿಗಣಿ ತನಕ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಪಾಸಿಬಿಲಿಟಿ ರಿಪೋರ್ಟ್ ಸಿದ್ಧಪಡಿಸಿದ್ದು, ನವೆಂಬರ್ ಮೊದಲ ವಾರದ ಒಳಗೆ ರಾಜ್ಯ ಸರ್ಕಾರಕ್ಕೆ ಬಿಎಂಆರ್ಸಿಎಲ್ ವರದಿ ಸಲ್ಲಿಸಲಿದೆ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುತ್ತಿದ್ದಂತೆ ಡಿಪಿಆರ್ ಸಿದ್ಧವಾಗಲಿದ್ದು, ಅದನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕಳುಹಿಸಲಿದೆ.